ಹಾಯ್ ಮಕ್ಕಳ. ಹಲೋ ಮಕ್ಕಳ, ಈ ದಿನ ಗಣಿತದ ಪಾಠವನ್ನು ಮಾಡೋಣ, ಆಯಿತಾ? ಆ ದಿನ ನಾನು ನಿಮಗೆ ಗಣಿತವನ್ನು ಪಾಠ ಮಾಡುವಾಗ 1 ರಿಂದ 5ರವರೆಗೂ ಇರುವಂಥ ಸಂಖ್ಯೆಗಳ ಪರಿಚಯವನ್ನು ಮಾಡಿಸಿದ್ದೆ. ಈ ದಿನ ಮುಂದಿನ ಸಂಖ್ಯೆಗಳ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ಅದಕ್ಕೆ ಮೊದಲಾಗಿ ಒಂದು ಪುಟ್ಟು ಹಾಡನ್ನು ಹೇಳೋಣ. ಇದೆಲ್ಲ ನಿಮಗೆ ಚಿರಪರಿಚಿತವಾಗಿರುವಂಥ ಹಾಡೇ, ಮತ್ತೊಮ್ಮೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ ಮಕ್ಕಳ? ಆರ್ ಯು ರೆಡಿ? ಓಕೆ, ಹಾಡೋಣವಾ? ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ತೋಟ ನೋಡಲು. ನರಿಯು ತೋಟಕ್ಕೆ ಹೋಯಿತು, ತೋಟ ನೋಡಲು. ನೋಡಿತೇನದು, ನೋಡಿತೇನದು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು. ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ತೋಟ ನೋಡಲು. ನೋಡಿತೇನದು, ನೋಡಿತೇನದು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು. ಮಾಡಿತೇನದು, ಮಾಡಿತೇನದು, ಒಂದು ಸಲ ನೆಗೆಯಿತು, 2 ಸಲ ನೆಗೆಯಿತು, 3 ಸಲ ನೆಗೆಯಿತು, 1 ಸಲ ನೆಗೆಯಿತು, 2 ಸಲ ನೆಗೆಯಿತು, 3 ಸಲ ನೆಗೆಯಿತು. ಸೋತು ಸೋತು ಹೋಯಿತು, ಸೋತು ಸೋತು ಹೋಯಿತು. ಹೇಳಿತೇನದು, 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 ದ್ರಾಕ್ಷಿ ಹುಳಿ ಎಂದಿತು, ದ್ರಾಕ್ಷಿ ಹುಳಿ ಎಂದಿತು. ಮನೆಯ ಕಡೆಗೆ ಹೋಯಿತು, ಮನೆಯ ಕಡೆಗೆ ಹೋಯಿತು. ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ತೋಟ ನೋಡಲು. ಮಾಡಿತೇನದು, ಮಾಡಿತೇನದು, ಒಂದು ನೋಡಿತೇನದು, ನೋಡಿತೇನದು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು, ಚಪ್ಪರದಲ್ಲಿ ತುಂಬಿದ ದ್ರಾಕ್ಷಿ ಗೊಂಚಲು. ಮಾಡಿತೇನದು, 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 1 ಸಲ ನೆಗೆಯಿತು, 2 ಸಲ ನೆಗೆಯಿತು, 3 ಸಲ ನೆಗೆಯಿತು. ದ್ರಾಕ್ಷಿ ಸಿಗಲೇ ಇಲ್ಲ, ದ್ರಾಕ್ಷಿ ಸಿಗಲೇ ಇಲ್ಲ. ಹೇಳಿತೇನದು, ಹೇಳಿತೇನದು, ದ್ರಾಕ್ಷಿ ಹುಳಿ ಎಂದಿತು, ದ್ರಾಕ್ಷಿ ಹುಳಿ ಎಂದಿತು. ಮನೆಯ ಕಡೆಗೆ ಓಡಿತು, ಮನೆಯ ಕಡೆಗೆ ಓಡಿತು, ಮನೆಯ ಕಡೆಗೆ ಓಡಿತು. ಚೆನ್ನಾಗಿತ್ತ ಮಕ್ಕಳ? ಒಂದು ಸಲ ನರಿ ಏನು ಮಾಡ್ತು, ದ್ರಾಕ್ಷಿ ತೋಟಕ್ಕೆ ಹೋಗುತ್ತೆ. ಅಲ್ಲಿ ಗೊಂಚಲಲ್ಲಿ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ನೋಡುತ್ತೆ. ಅದಕ್ಕೂ ತಾನು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆಗ ಅದೇನು ಮಾಡುತ್ತೆ, ನೆಗೆಯುತ್ತೆ. 1 ಸಲ ನೆಗೆಯುತ್ತೆ, ದ್ರಾಕ್ಷಿ ಗೊಂಚಲು ಎತ್ತರವಾಗಿರುತ್ತೆ. 1 ಸಲ ನೆಗೆಯುತ್ತೆ, ಸಿಗೋದೇ ಇಲ್ಲ. 2 ಸಲ ನೆಗೆದು ನೋಡುತ್ತೆ, ಆಗಲೂ ಸಿಗಲ್ಲ. 3 ಸಲ ನೆಗೆಯುತ್ತೆ, ಆಗಲೂ ಸಿಗಲ್ಲ. ಅಯ್ಯೋ, ದ್ರಾಕ್ಷಿ ತುಂಬ ಹುಳಿ ಇದೆಯಪ್ಪ, ಅದರಿಂದ ಈ ದ್ರಾಕ್ಷಿ ಸವಾಸವೇ ಬೇಡ ನನಗೆ ಅಂತ ಅಂದ್ಕೊಂಡ್ಬಿಟ್ಟು ಎಗ್ರಿ 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 ಸೋತೋಯ್ತಲ್ಲ ಅದು. ಅದಕ್ಕೇನಾದರೂ ಒಂದು ಹೇಳ್ಕೋಬೇಕಲ್ಲ ಅಲ್ವಾ? ಆದ್ದರಿಂದ ಅದೇನಂತೂ ದ್ರಾಕ್ಷಿ ಮೇಲೆ ಹಾಕ್ಬಿಡ್ತು. ಆದರೆ ತನಗೆ ಸಿಕ್ಕಲಿಲ್ಲ ಅನ್ನೋ ಅಪವಾದನ ತನ್ನ ಮೇಲೆ ಅದು ಹಾಕ್ಕೊಳ್ಳಿಲ್ಲ, ದ್ರಾಕ್ಷಿ ಮೇಲೆ ಹಾಕ್ಬಿಟ್ಟು ದ್ರಾಕ್ಷಿ ಹುಳಿ ಅಂತ ಹೇಳಿಬಿಟ್ಟು ಓಡಿ ಓಡಿ ಹೋಯಿತು. ಇದರಲ್ಲಿ
1 2 3 ಅಂತ ಹೇಳಿಬಿಟ್ಟು ಪದಗಳು ಬಂತು, ಅಂಕೆಗಳು ಬಂತು ಅಲ್ವಾ. ಅದೇ ರೀತಿ ಈಗ ನಾವು ಇಂದಿನ ತರಗತಿಯಲ್ಲಿ 1 2 3 4 5ರವರೆಗೂ ಅಂಕೆಗಳನ್ನು ಕಲ್ತಿದ್ವಿ ಹೌದಾ ಮಕ್ಕಳ. ಈಗ ನಾವು ಮುಂದಿನ ಅಂಕೆಗಳನ್ನು ಕಲಿಯೋದಕ್ಕೆ ಹೋಗೋಣ. ಎಲ್ಲರೂ ನಿಮ್ಮಲ್ಲಿ ಇರುವಂಥ ಗಣಿತದ ಪುಸ್ತಕವನ್ನು ತೆಗಿರಿ. ಗೊತ್ತಲ್ವಾ ಗಣಿತ ಅವತ್ತು ನಿಮಗೆ 5 ಅಂಕೆಗಳವರೆಗೆ ತಿಳಿದಿತ್ತು ಹೌದಾ. 5 ಅಂಕೆಗಳನ್ನು ನಾನು ನಿಮಗೆ ಏನು ಹೇಳಿದ್ದೆ, ಕಲ್ತ್ಕೊಳ್ಳಿ. ಹಾಗೆ ಇಲ್ಲಿಂದ ಶುರುವಾಗಿತ್ತು. ಇದನ್ನೆಲ್ಲ ನೀವು ಮನೆಯಲ್ಲಿ ಭರ್ತಿ ಮಾಡಿ, ಅವರನ್ನೆಲ್ಲ ಭರ್ತಿ ಮಾಡಿ ಅಂತ ಹೇಳಿದ್ದೆ ನಾನು ಹೌದಾ. ಈಗ ನಾವು ಭರ್ತಿ ಮಾಡಾದ್ಮೇಲೆ ಅದನ್ನು ಎಣಿಸೋದಕ್ಕೆ ನಮಗೆ ಬರಬೇಕು ಹೌದಾ. ಎಣಿಸೋದಕ್ಕೆ ನಮಗೆ ಬರಬೇಕು. ಈಗ ನೋಡಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಪುಟದ ಸಂಖ್ಯೆ 40ರಲ್ಲಿ ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ 4 ದೀಪಗಳು ಇದೆ. ಇದನ್ನು ನಾನು ನಿಮಗೆ ಈಗಾಗಲೇ ನೀವು 1ರಿಂದ 5ರವರೆಗೂ ಅಂಕೆಗಳನ್ನು ಕಲ್ತಿದ್ದೀರಾ. ಹಾಗಾಗಿ ಆ ಕಲ್ತಿದ್ದಂಥ ಅಂಕೆಗಳನ್ನೇ ನಾವೀಗ ಎಣಿಸ್ತಾ ಬರಿಬೇಕು. ಮೊದಲನೇ ಚಿತ್ರದಲ್ಲಿ 4 ದೀಪಗಳು ಇದೆ ಹೌದಾ. ಆಗ ನೀವು ಏನು ಮಾಡಬೇಕಲ್ಲಿ 1 2 3 4 ಅಂತ ಎಣಿಸಲ್ಲಿ ಬರಿಬೇಕು. ಅವ್ರು ಈಗಾಗಲೇ ಮಾಡಿದ್ದಾರೆ, ಪುಸ್ತಕದವರೇನೆ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಗೊತ್ತಾಗಲಿ, ನಿಮಗೂ ಸಹ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಹಾಗೆ ಎರಡನೇ ಚಿತ್ರನ ನಾವೇನು ಮಾಡಬೇಕು, ಏನಿದೆ 2 ಗಂಟೆಗಳಿದೆ ಅಲ್ಲಿ. ಆ 2 ಗಂಟೆಗಳನ್ನು ನಾವೇನು ಮಾಡಬೇಕು, ಎಣಿಸ್ಕೋಬೇಕು. 1 ಗಂಟೆ 2 ಗಂಟೆ, ಅದನ್ನು ನಾವಿಲ್ಲಿ 2 ಅಂತ ಬರಿಬೇಕು ಹೌದಾ. ಏನಂತ ಬರಿಬೇಕು, 2 ಅಂತ ಹೇಳಿ ಬರಿಬೇಕು ಹೌದಾ. 2 ಹೀಗೆ ಬರಿಬೇಕು. ಹಾಗೆ ಮರಗಳಿವೆ 1 2 3 4 5. ಎಷ್ಟು ಮರಗಳಿವೆ, 5 ಮರಗಳನ್ನು ನಾವು ಇಲ್ಲಿ ಬರಿಬೇಕು. ಏನಂತ, 5 ಮರಗಳು. ಹಾಗೆ ಇಲ್ಲಿ ಪಾತ್ರೆ ಥರ ಇದೆ, ಜಗ್ ಥರ ಇದೆ. ಆ ಚಿತ್ರದಲ್ಲಿ 1 2 3 ಎಷ್ಟಿದೆ ಚಿತ್ರಗಳು, 3 ಇದೆ. ಇಲ್ಲಿ ನಾವು 3 ಅಂತೇಳಿ ಬರಿಬೇಕು ಆಯ್ತಾ. ಹಾಗೆ ಇಲ್ಲಿ ಒಂದೇ ಒಂದು ಜಾರ್ ಇದೆ, ಅದರಿಂದ ನಾವು 1ಅನ್ನು ಕಲ್ತಿದ್ದೀವಿ, ನಾವು 1 ಅಂತ ಬರಿಬೇಕು. ಇಲ್ಲಿ ಚೇರ್ಗಳಿವೆ 1 2 3 4. ಆ 4 ಚೇರ್ಗಳನ್ನು ಸಹ ನಾವೀಗ ಬರಿಬೇಕು ಹೌದಾ ಮಕ್ಕಳ. ಈಗ ನಾವು ಕಲ್ತಿದ್ದು 1ರಿಂದ 5ರ ಅಂಕೆಗಳು. ಆ 5 ಅಂಕೆಗಳನ್ನು ನಾವು ಎಣಿಸಿ ಬರೆಯೋದಕ್ಕೆ ಈಗ ನಮಗೆ ಬಂತು. ಹಾಗೆ ಇಲ್ಲಿ ಅದೇ 5 ಸಂಖ್ಯೆಗಳನ್ನು ನಾವು ಇಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟರು, ಇಲ್ಲಿ ಮತ್ತೆ ಖಾಲಿ ಜಾಗ ಬಿಟ್ಟರು. ಅಲ್ಲಿ ನಾವೇನು ಬರಿಬೇಕೀಗ, 2. ಇಲ್ಲೇನು ಬರಿಬೇಕು, 3. ಇಲ್ಲೇನು ಬರಿಬೇಕು, 4. ಇಲ್ಲಿ ಯಾವ ಸಂಖ್ಯೆ ಬರಿಬೇಕು, 5. ಈಗ ಇದನ್ನು ನಾವು ಭರ್ತಿ ಮಾಡಿದಾಯಿತು. ಹಾಗೆ ಇಲ್ಲೂ ಸಹ ಏನು ಮಾಡಿದ್ರು, ಕೆಲವು ನಾವು ಕಲ್ತಿದ್ದೀವೋ ಇಲ್ವೋ, ನಮಗೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ 1 ಇದೆ, ನಾವೇ ಬರಿಬೇಕು. 2 ಅವರೇ ಕೊಟ್ಟಿದ್ದಾರೆ. ಪುನಃ ನಾವು 3 ಬರಿಬೇಕು. ಮತ್ತು ಇಲ್ಲಿ 4ಅನ್ನು ಬರಿಬೇಕು. ಇಲ್ಲಿ 5ಅನ್ನು ಬರಿಬೇಕು. ಕಾಣ್ತಾ ಇದೆಯಾ ಮಕ್ಕಳ, 5 ಸಂಖ್ಯೆಗಳನ್ನು ನೀವೀಗ ಬರೆದ್ರಿ ಹೌದಲ್ವಾ. 5 ಸಂಖ್ಯೆಗಳನ್ನ ಬರೆದ್ರಿ ತಾನೆ, ಹೇಳಿ. ಈಗ ತೋರಿಸ್ತೀನಿ ನೋಡಿ ಮಕ್ಕಳು, 5 ಸಂಖ್ಯೆನ ಬರೆದ್ರಿ. ಈಗ ಇಲ್ಲಿ ನೋಡಿ, ನಾನು ನಿಮಗೆ ಮತ್ತೆ ಇಲ್ಲಿ ಒಂದು ಚಕ್ರ ಕೊಟ್ಟಿದೆ. 1ರಿಂದ 5ರವರೆಗೂ ಕಲ್ತಾದ್ಮೇಲೆ ಈಗ ನಾವು 6ರ ಸಂಖ್ಯೆಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ 1 2 3 4 5 ಬಾಲ್ಗಳಿವೆ. ಇಲ್ಲಿ 5 ಮೀನುಗಳಿವೆ. ಇಲ್ಲಿ 5 ಏನಿವೆ ನೋಡಿ, ನೀವೇ ಹೇಳಿ. ಕಟ್ಟಿಗೆಗಳಿವೆ. ಇಲ್ಲೂ ಮೀನಿದೆ, ಇಲ್ಲೂ ಇದೆ, ಇಲ್ಲಿ ಚಿತ್ರಗಳಲ್ಲಿದೆ. ಒಟ್ಟು 6 ಎಲ್ಲ ಕಡೆಗೂ ಈ ಒಂದು ಚಕ್ರದಲ್ಲಿ 6 6 ಅನ್ನೋದು ಕಾಣಿಸ್ತದೆ ನೋಡಿ. 1 2 3 4 5 6. 1 2 3 4 5 6. 1 2 3 4 5 6. 1 2 3 4 5 6 ಕಾಣಿಸ್ತಾ ಇದೆಯಲ್ಲ ಮಕ್ಕಳ. ಇಲ್ಲಿ ನಾವು ಯಾವ ಸಂಖ್ಯೆಯನ್ನು ಕಲ್ತ್ಕೊಬೇಕಂದ್ರೆ 6. 6 ಹೇಗೆ ಬರೆಯೋದು ಕೊಟ್ಟು ತೋರಿಸ್ತೀನಿ ನೋಡಿ. 6 ಹೀಗಿರುತ್ತಲ್ಲಪ್ಪ, ನೀವೀಗ 6ಅನ್ನು ಹೀಗೆ ಬರೀತೀರಾ. ಈಗ ಇಲ್ಲಿ ಯಾವ ಸಂಖ್ಯೆಯನ್ನು ಕಲ್ತ್ಕೊಂಡು ನೀವು 6 ಯಾವುದು ಕಾಣಿಸ್ತಾ ಇದೆಯಾ, 6 ಅನ್ನೋ ಅಕ್ಷರವನ್ನು ನೀವು ಕಲ್ತ್ಕೊಂಡ್ರಿ ಹೌದಲ್ವಾ ಮಕ್ಕಳ. ಈಗ ಆಯಿತು, ನಿಮಗೆ ಕೂತ್ಕೊಂಡೇ ಹೇಳ್ಕೊಡ್ತೀನಿ, ಕಾಣಿಸಲ್ಲ ಅಲ್ಲಿ ಅಲ್ವಾ. ಈಗ ನೋಡಿ, ಇಲ್ಲಿ ಮಕ್ಕಳಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ, ಚಿತ್ರ
ಚಿತ್ರ ಕಾಣ್ತಿದೆಯಲ್ಲ ನಿಮಗೆ? 1 2 3 4 5 6 ಜನ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಿಮಗೆ ಜಾತ್ರೆಯಲ್ಲೆಲ್ಲ ಬರುತ್ತೆ ನೋಡಿ ಈ ಥರ ಸುತ್ತೋದು, ಹೌದಾ? ಕುದುರೆ ಮೇಲೆ, ಆನೆ ಮೇಲೆ ಎಲ್ಲ ಕುತ್ಕೊಳ್ಳೋಂಥ ಚಿತ್ರ ಇರುತ್ತೆ. ಇದು ಜಾತ್ರೆಗಳಲ್ಲಿ ನೀವು ನೋಡ್ಬೋದು. ಇದನ್ನು ಜಾತ್ರೆಗಳಲ್ಲಿ ಇದು ನಿಮಗೆ ಕಾಣಿಸುತ್ತೆ. ಆಗ ನೀವು ಈ ಆಟನೆಲ್ಲ ಆಡ್ತೀರ. ಗಣಪತಿ ಜಾತ್ರೆ ಬಂದಾಗ ನಿಮಗೆ ಈ ಚಿತ್ರವನ್ನು ನೋಡೋದಕ್ಕೆ ಸಾಧ್ಯ. ಮತ್ತು ಇದರಲ್ಲಿ ಆಟ ಸಹ ನೀವು ಆಡ್ತೀರ, ಹೌದಾ? ಗಣಪತಿ ಜಾತ್ರೆಯಲ್ಲಿ ಕುದುರೆ ಮೇಲೆ ಕುತ್ಕೊಂಡು ಎಲ್ಲ ಹಾಡ್ತೀರ. ಹಾಗೆ ಒಬ್ಬ ಬಲೂನ್ ಮಾರೋನಿದ್ದಾನೆ ಇಲ್ಲಿ. ಅವನ ಹತ್ರ ಕೆಲವು ಬಲೂನ್ಗಳಿವೆ. ಅವನು ನಿಮಗೆ ಎಷ್ಟು ಬಲೂನನ್ನು ತೋರಿಸ್ತಾ ಇದ್ದಾನೆ ನೋಡಿ, ಎಣಿಸಿ. 6 ಅಷ್ಟು ಬಲೂನನ್ನು ತೋರಿಸ್ತಾ ಇದ್ದಾನೆ. 6 ಬಲೂನ್ಗಳನ್ನು ನಿಮಗೆ ತೋರಿಸ್ತಾ ಇದ್ದಾನೆ, ಹೌದಾ? 6 ಬಲೂನ್ಗಳು ಇವೆ. 6 ಜನ ಮಕ್ಕಳಿದ್ದಾರೆ. 6 ಆಟಿಕೆಗಳು ಇವೆ. ಈ ಒಂದು ತಿರುಗೋದ್ರಲ್ಲಿ 6 ಇದೆ. ಕಾಣಿಸ್ತಾ ಇದೆ ಮಕ್ಕಳ? 6 ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಓಕೆ, ಈಗ ಮುಂದಿನ ಪುಟಕ್ಕೆ ಹೋಗೋಣ. ಮುಂದಿನ ಪುಟದಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ನಿಮಗೆ ಗೊತ್ತಿದೆ. 6 ಆದ ನಂತರ ಬರುವಂಥ ಸಂಖ್ಯೆ ಯಾವುದು? 7. ಬರೆಯೋಣ ಹಾಳೆಯಲ್ಲಿ ನೋಡಿ. 6 ಆದ ನಂತರ ಬರುವಂಥ ಸಂಖ್ಯೆ ಯಾವುದು? 7. ಯಾವುದಿದು? 7. ಫಸ್ಟ್ ಹೀಗೆ ಹಾಕಬೇಕು. ಹಿಂಗಾಕಿ ನಂತರ ಹೀಗೆ ಹಾಕಿದ್ರೆ ಈ ಸಂಖ್ಯೆನ ನಾವೇನಂತ ಕರಿತೀವಿ? 7. ಏನಂತೀವಿ? 7. ಹೇಳಿ ಇನ್ನೊಂದ್ಸಲ, 7 ಅಲ್ವೇ? ಬನ್ನಿ, ಇಲ್ಲಿ ಇಲ್ಲೂ ಅಷ್ಟೇ ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ 7 ಚಿತ್ರಗಳು ಕಾಣ್ತಾ ಇದೆ ನೋಡಿ. 7 ಚಿಟ್ಟೆಗಳು, 7 ದೀಪಗಳು, 7 ಚೆಂಡು, 7 ಬುಗುರಿ, ಹೌದಾ? ಕಾಣಿಸ್ತಾ ಇದೆಯಾ ನೋಡಿ? ನಿಮ್ಮಲ್ಲೂ ಬುಕ್ ಇದೆ, ಬುಕ್ಕಲ್ಲಿ ನಿಮಗೂ ಸಹ ಕಾಣುತ್ತೆ, ಹೌದಾ? ನೆಕ್ಸ್ಟ್ ಬನ್ನಿ ನೋಡಿ. ಇಲ್ಲಿ ಬೀದಿಯ ನಲ್ಲಿಯಲ್ಲಿ ಜನರು ನಿಂತ್ಕೊಂಡಿದ್ದಾರೆ. ಇಲ್ಲೇನಾಗಿದೆ? 7 ಜನ ಮಹಿಳೆಯರು. 1 2 3 4 5 6 7 ಜನ ನೀರಿಗೆ ನಿಂತಿದ್ದಾರೆ. ಕೆಳಗಡೆಗೆ 7 ಜನ ಮಕ್ಕಳಿದ್ದಾರೆ, ಹೌದಾ? ಇಲ್ಲಿ 7 ಕೋಳಿಗಳು ಇವೆ, ಹೌದಾ? ಈ ಒಂದು ಚಿತ್ರದಿಂದ ನಾವೇನನ್ನ ಕಲ್ತ್ವಿ? 7 ಅನ್ನೋ ಪದವನ್ನು ನಾವು ಕಲ್ತ್ಕೊಂಡ್ವಿ. 7 ಅನ್ನೋ ಅಕ್ಷರವನ್ನು ಸಹ ನಾವು ಕಲ್ತ್ಕೊಂಡ್ವಿ. ಪದ ಮತ್ತು ಅಕ್ಷರ. ಇದು 7 ಅನ್ನೋದು ಪದ, ಈ 7 ಅನ್ನೋದು ಅಂಕಿ. 7 ಪದ, 7 ಅಂಕಿ. ಇಲ್ಲಿ 7 ವಸ್ತುಗಳು, 7 ಮನೆಗಳು. 7 ನೋಡಿ, ಇಲ್ಲಿ 5 ಮನೆ ಇದ್ರೆ ಇಲ್ಲೊಂದು 6 ಮನೆ, ಇಲ್ಲೊಂದು 7 ಮನೆ. ಇಲ್ಲಿ ಜನರು 1 2 3 4 5 6 7 ಜನ ನೀರಿಗೋಸ್ಕರ ನಿಂತಿದ್ದಾರೆ. 7 ಕೊಡಗಳು, 1 2 3 6 7 ಕೊಡಗಳು ಇವೆ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. 1 2 3 4 5 6 7 ಮಕ್ಕಳು. ಇಲ್ಲಿ 7 ಕೋಳಿಗಳು ಕಾಳುಗಳನ್ನು ತಿಂತಾ ಇದೆ. ಇದಿಷ್ಟು 7 ಆಯ್ತಾ ಮಕ್ಕಳ? ಈಗ ಮುಂದಿನ ಸಂಖ್ಯೆ ಯಾವುದು? 8. ಯಾವುದು ಮುಂದಿನ ಸಂಖ್ಯೆ? 8. ಅದನ್ನು ಬರೆಯೋಣ. ಈಗ ನೋಡಿ, 8 ಹೇಗೆ ಬರೆಯೋದು? 8 ಇಟ್ಕೊಂಡು ನಿಧಾನ ಹೀಗೆ ಬಂದು ಹೀಗೆ ಬರೆಯೋದು. ಕೆಲವು ಮಕ್ಳು ಏನು ಮಾಡ್ತೀರಾ ಗೊತ್ತಾ? 8ಅನ್ನು ಹಿಂಗೆ 0 ಹಾಕ್ಬಿಡ್ತೀರಾ. ಅದ್ರ ಕೆಳಗಡೆ ಈಗ 0 ಹಾಕ್ತೀರಾ. ಹಾಕಬಾರ್ದು. ಈ ಥರ ಬರೆದ್ರೆ ತಪ್ಪು, ಈ ಥರ ಬರೆದ್ರೆ ಸರಿ. ಈಗ 0 ಹಾಕಿ ಬರಿಬಾರ್ದು. ನಾವು ಹೀಗೇನೆ ನೋಡಿ ಎಸ್ ಥರ ಬರಿಬೇಕು. ಎಸ್ ಆಯ್ತಲ್ವೇ? ಹಾಗೆ ಮೇಲಕ್ಕೆ ಹೋಗಿ ಹೀಗೆ ಸೇರಿಸ್ಬೇಕು. ಈಗ ಇದು 8. ನೀವು ಈ ಥರ 0 ಹಾಕಿ ಬರೆದ್ರೆ ಇದು ರಾಂಗ್ ಆಗುತ್ತೆ. ಕಲ್ತ್ಕೊಳ್ಳೋವಾಗ ಸರಿಯಾಗಿ ಕಲ್ತ್ಕೋಬೇಕು. ಇನ್ನು 8 ಏನಿದೆ ಇಲ್ಲಿ? 8 ನೋಡಿ, 8 ಅಕ್ಷರ ಇದೆ. ಎ 0 ಟಾಕೊಂಬು 2 8 ಪದಗಳು. ಹಾಗೆ 8 ಹೂಗಳು, 8 ಹಕ್ಕಿಗಳು, 8 ಗರಿಗಳು, 8 ಏನು ಬಾಲುಗಳು. ಒಟ್ಟು 8 ಇದೆ. ಇಲ್ಲಿ ಎಣಿಸಿದ್ರೆ ಗೊತ್ತಾಗುತ್ತೆ. 1 2 3 4 5 6 7 8. ಇದೇ ರೀತಿ ಎಲ್ಲ ಚಿತ್ರದಲ್ಲೂ ಎಣಿಸಿದಾಗ ನಿಮಗೆ ಬರುತ್ತೆ 8 ಅನ್ನೋ ಒಂದು ಸಂಖ್ಯೆ. ಅಕ್ಷರದಲ್ಲಿ ಎ ಬರೆದು ಅದನ್ನೇನು ಮಾಡಬೇಕು? 0 ಹಾಕಿ ಟಾಕೊಂಬು 2 ಬರೆದ್ರೆ 8. ಈಗ ಇಲ್ಲಿ ಕೆಳಗಿನ ಚಿತ್ರದಲ್ಲಿ ಮತ್ತೆ 8 ಮರಗಳಿವೆ, 8 ಹುಡುಗರಿದ್ದಾರೆ, ಹಾಗೆ 8 ಪ್ರಾಣಿಗಳು ಇವೆ. ಇಲ್ಲಿ ಈ ರೀತಿ 8 ಅನ್ನು ಸೂಚಿಸುವಂಥ ಚಿತ್ರ ಇದಾಗಿದೆ ಅಲ್ವಾ ಮಕ್ಕಳ? ಎಣ್ಸೋಕೆ ಬರುತ್ತಲ್ವ ನಿಮಗೆ? 1 2 ಥರ ಎಣಿಸ್ಬೇಕು. ಇನ್ನು ಮುಂದಿನ ಸಂಖ್ಯೆ 9.
9 ಹೇಗೆ ಬರೆಯೋದು ನೋಡಿ. ಈಗ ಮೊದಲು ಒಂದು ಸೊನ್ನೆಯನ್ನು ಹಾಕಿ, ಇದು ಒಂದು ಸೊನ್ನೆ, ನಂತರ ಅದರ ಪಕ್ಕದಲ್ಲಿ ಒಂದು ಗೆರೆಯನ್ನು ಹಾಕ್ಬೋದು. ಹಾಗೆ 9 ಹೀಗೂ ಬರೆದು ಮತ್ತೆ ಹೀಗೆ ಹಾಕಿ ಹೀಗೂ ಬರೆದ್ರೂ ಸರಿನೇ. ಕೆಲವು ಸಲ ಹೀಗೂ ಬರೀತೀವಿ, ಹೀಗೂ ಬರೀತೀವಿ ಅಲ್ವಾ, ಆದ್ರೂ ಸರಿ. 8 ಆಯಿತು. ಈಗ 9 ಆಯಿತು ನೋಡಿ. 9 ಕಡಲೆಕಾಯಿ, 9 ಬ್ಯಾಟು ಅಲ್ವೇ, 9 ಕಡಲೆಕಾಯಿ, 9 ಬ್ಯಾಟು, 9 ಬಾಲ್, 9 ಚಾಕ್ಲೇಟ್, ಒಟ್ಟು 9 ಅನ್ನೋದು ಇಲ್ಲಿ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಜನರು ಅಷ್ಟೇ 9 ಜನ ಹೆಣ್ಮಕ್ಳು 4 ಜನ ಇದ್ದರೆ, ಗಂಡು ಮಕ್ಕಳು ಕಟ್ಟೆ ಮೇಲೆ, ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ, 9 ಜನ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಕೊಳ ಇದೆ, ಕೊಳದಲ್ಲೂ ನೋಡಿ ಬಾತುಕೋಳಿಗಳು ತೇಲ್ತಾ ಇದೆ, ಅಲ್ಲಿ 9 ಕಮಲಗಳು ಇವೆ. ಹೌದಾ, 9 ಕಮಲಗಳು ಇವೆ. ಹೇಗೆ ಬರೆಯೋದು? ಓ 0 ಬಾ ತಾಕೊಂಬುತ್ತು ತಾವತ್ತು 9. 9 ಅಂತಲೂ ಹೇಳ್ತಾರೆ, 9 ಅಂತಲೂ ಹೇಳ್ತಾರೆ, ಎರಡೂ ಸರಿನೇ. 9 ಅಂತಲೂ ಹೇಳ್ಬೋದು, 9 ಅಂತಲೂ ಹೇಳ್ಬೋದು. ಈಗ ನಾವು ಇಂದಿನ ತರಗತಿಯಲ್ಲಿ 1ರಿಂದ 5ರವರೆಗೂ ಕಲ್ತ್ಕೊಂಡ್ವಿ. ಈಗ 1ರಿಂದ 9ರವರೆಗೂ ಅಂಕೆಗಳನ್ನು ಕಲ್ತ್ಕೊಂಡ್ವಿ. ಹೌದಾ ಮಕ್ಕಳ? ಈಗ ಮುಂದಿನ ಪುಟಕ್ಕೆ ನಾವು ಹೋಗೋಣ. ಇಲ್ಲಿ ಎಲ್ಲ ರೀತಿಯ ಸಂಖ್ಯೆಗಳಿದೆ. ಸಂಖ್ಯೆಗಳನ್ನು ನಾವೇನು ಮಾಡಬೇಕು? ಒಂದಕ್ಕೊಂದು ಈಗ ಸೇರಿಸ್ಬೇಕು. ಮ್ಯಾಚ್ ಮಾಡೋದು ಅಂತೀವಲ್ವ ನಾವು, ಹೊಂದಿಸಿ ಅದನ್ನು ನಾವು ಬರೀಬೇಕು. ಯಾವ್ಯಾವ ಸಂಖ್ಯೆ? ಇವಾಗ ನಾವು ಕಲ್ತಿದ್ದು ಯಾವುದ್ಯಾವುದು? 6 ಮತ್ತು ಹೇಳಿ, ಆಮೇಲೆ 7, 8 ಮತ್ತು 9. ಇಷ್ಟು ಸಂಖ್ಯೆಗಳನ್ನು ನಾವು ಕಲ್ತ್ಕೊಂಡ್ವಿ. ಇಷ್ಟು ಸಂಖ್ಯೆಗಳನ್ನು ಈಗ ನಾವೇನು ಮಾಡಬೇಕು? ಎಣಿಕೆ ಮಾಡಬೇಕು. ಎಣಿಕೆ ಮಾಡಿ ಸರಿಯಾಗುವಂಥ ಚಿತ್ರಕ್ಕೆ ನಾವು ಅದನ್ನು ಹೊಂದಾಣಿಕೆಯನ್ನು ಮಾಡಬೇಕು. ಮಾಡೋಣ ಮಕ್ಕಳ? ನೋಡಿ, ಈಗ ಒಂದು ಲೆಕ್ಕವನ್ನು ಅವರೇ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ ನೋಡಿ, ಇಲ್ಲಿ 1, 2, 3, 4, 5, 6 ಚಿತ್ರಗಳಿವೆ. 6 ಚಿತ್ರಗಳಿಗೆ ಹೊಂದಿಕೆ ಆಗೋಂಗೆ ಇನ್ನೊಂದು ಚಿತ್ರ ಇದೆ. ಎಡಭಾಗದಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿ ಅಂತೀವಿ, ಎಡಭಾಗ ಮತ್ತು ಬಲಭಾಗ. ಎಡಭಾಗದಲ್ಲಿ ಇರುವಂಥ ವಸ್ತುಗಳನ್ನು ಎಣಿಸಿ ಬಲಭಾಗಕ್ಕೆ ಸರಿಸಮ ಮಾಡಬೇಕು. ಇಲ್ಲೂ ಅಷ್ಟೇ ವಸ್ತು ಇರಬೇಕು, ಈ ಕಡೆ ಭಾಗದಲ್ಲೂ ಅಷ್ಟೇ ವಸ್ತುಗಳಿದ್ದಾಗ ಅದು ಎರಡು ಸಮ ಆಗುತ್ತೆ. ಅದನ್ನು ಹೊಂದಿಸುವುದು ಅಂತ ಹೇಳೋದು, ಮ್ಯಾಚ್ ಮಾಡೋದು ಅಂತ ಹೇಳಿ. ಇಲ್ಲಿ 6 ಚಿತ್ರಗಳಿದೆ, ಇಲ್ಲಿ 6 ಚಾಕ್ಲೇಟ್ಗಳಿವೆ. ಅವ್ರು ಈಗಾಗಲೇ ಅದನ್ನು ಸಹ ನಿಮಗೆ ಮಾಡಿಬಿಟ್ಟಿದ್ದಾರೆ, ನಿಮಗೆ ಈಸಿ ಆಗಲಿ, ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇನ್ನು ಎರಡನೇ ಚಿತ್ರ ಬಂದು 8 ಬಾಲುಗಳಿವೆ ನೋಡಿ. 1, 2, 3, 4, 5, 6, 7, 8. ಎಲ್ಲಿದೆ 8? 8 ಎಲ್ಲಿದೆ ನೋಡೋಣ. ಎಲ್ಲಿದೆ 8 ನೋಡೋಣ. ಇನ್ನು ನಾವು ಒಂದ್ಸಲ ಇದನ್ನು ಮಾಡೋಕ್ಕೆ ಮೊದಲು ಒಂದ್ಸಲ ಎಣಿಸಿಟ್ಕೊಂಡ್ಬಿಟ್ರೆ ಒಳ್ಳೆಯದು. ನೋಡಿ, ಇಲ್ಲಿ ಎಷ್ಟಿದೆಯಪ್ಪ? 6 ಇದೆ. ಹೌದಾ, 6ಅನ್ನು ಬರ್ಕೊಂಬಿಡೋಣ. ನಮ್ಗೆ ಈಸಿ ಆಗಬೇಕು ಅಂದರೆ 6 ಅಂತ ಬರ್ಕೊಂಬಿಡೋಣ. ಇಲ್ಲಿ ಎಷ್ಟಿದೆ? 8 ಇದೆ. ಹಾಗೆ ಇದು 1, 2, 3, 4, 5, 6, 7, 8, 9. ಇಲ್ಲಿ 9 ತ್ರಿಭುಜಗಳಿವೆ. 1, 2, 3, 4, 5 ಬಾಳೆಹಣ್ಣುಗಳು ಇವೆ. ಇಲ್ಲಿ ಗೊಂಬೆಗಳು 1, 2, 3, 4, 5, 6, 7. ಇಷ್ಟನ್ನು ಬರ್ಕೊಂಬಿಡೋಣ ನಾವು ಫಸ್ಟು, ನಮ್ಗೆ ಈಸಿ ಆಗಬೇಕಲ್ವಾ. ಹಾಗೆ ಈ ಕಡೆ ಭಾಗನೂ ಹಾಗೆ ಮಾಡೋಣ. ನೋಡಿ, 1, 2, 3, 4, 5, 6, 7 ಇದೆ. 7 ಮಡಕೆಗಳು. 1, 2, 3, 4, 5 ಹೂಗಳು. ಹೌದಾ. ಇನ್ನು ಚಾಕ್ಲೇಟು 1, 2, 3, 4, 5, 6 ಚಾಕ್ಲೇಟ್ಗಳಿವೆ. ಹಾಗೆ 1, 2, 3, 4, 5, 6, 7, 8, 9 ಚಮಚಗಳು ಇವೆ. ಇನ್ನು 1, 2, 3, 4, 5, 6, 7, 8. ನೋಡಿ, ಈಗ ಸಂಖ್ಯೆನ ನಾವು ಬರ್ಕೊಂಬಿಟ್ವಿ. ಸಂಖ್ಯೆನ ಬರೆದಂತ ನಮಗೆ ಮತ್ತೆ ಎಣಿಸ್ಕೊಳ್ಳುವಂಥದ್ದು ಬೇಕಾಗಲ್ಲ. ಈ ಸಂಖ್ಯೆಗೂ ಆ ಸಂಖ್ಯೆಗೂ, ಈ ಚಿತ್ರಕ್ಕೂ ಆ ಚಿತ್ರಕ್ಕೂ ಸಮ ಮಾಡೋದು. ನೋಡಿ, ಇಲ್ಲಿ 6 ಚಿತ್ರಕ್ಕೆ ಸಮ ಮಾಡಿದ್ವಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ? ಸುಲಭ ಆಗತ್ತೆ. ಮೊದಲೇ ಎಣಿಸ್ಕೊಂಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ? ಸುಲಭ ಆಗುತ್ತೆ. ಇಲ್ಲಾಂದರೆ ಪ್ರತಿ ಸಲನೂ ಪ್ರತಿ ಚಿತ್ರನೂ ಎಣಿಸ್ಕೊತಾ ಹೋಗೋದು, ಸಮಯನೂ ವ್ಯರ್ಥ ಆಗುತ್ತೆ. ಅದ್ರ ಬದಲಿಗೆ ನಾವು ಮೊದಲೇ ಎಣಿಸಿ ರೆಡಿ ಮಾಡ್ಕೊಂಬಿಡ್ಬೇಕು. ಊಟ ಮಾಡೋದಕ್ಕೆ ತಟ್ಟೆ ಹೇಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಊಟ ಹಾಕೋತೀವೋ ಹಾಗೆ ನೆಲ ಎಣಿಸ್ಕೊಂಡು ಮೊದಲೇ ಹಾಕಿಟ್ಕೊಳ್ಳೋದು ಬೆಸ್ಟು. ಈಗ 8 ಎಲ್ಲಪ್ಪ ಇದೆ? ಏನಿದೆ 8? ನೋಡಿ, ಇಲ್ಲಿದೆ ಎಲೆ. ಈಗೇನು ಮಾಡ್ಬೇಕು ನೀವು? 8 ಬಾಲು 8 ಎಲೆನ ಸೇರಿಸಿ. ಹೌದಾ,
ಈಸಿ ಆಯ್ತಲ್ವಾ? ಹಾಗೆ ಇಲ್ಲಿ 9 ತ್ರಿಭುಜ ಇದೆ. ಇಲ್ಲಿ 9 ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಬರ್ಕೊಂಡಿದೀವಲ್ವಾ? ನೋಡಿ, 9 ತ್ರಿಭುಜಕ್ಕೆ 9 ಚಮಚೆಯನ್ನು ಸೇರಿಸಿದ್ರೆ ಅದು ಸಮ ಆಯಿತು. ಹೌದಾ? ಇನ್ನು ಇಲ್ಲಿ 5 ಬಾಳೆಹಣ್ಣಿದೆ. ಇಲ್ಲಿ ಯಾವುದಿದೆ ಚಿತ್ರ ಇದಕ್ಕೆ? ನೋಡಿ, 5 ಬಾಳೆಹಣ್ಣು, 5 ಹೂಗಳು. ಹೌದಾ? ಅದು ಸಮ ಆಯಿತು. ಇನ್ನು ಉಳಿದಿರೋದು ಕೊನೆಯದು ಎಷ್ಟು? 7. 1 2 3 4 5 6 7. ಯಾವುದಿದೆ ಇಲ್ಲಿ 7? 7 ಚಿತ್ರಕ್ಕೆ ಸಮನಾದ 7 ಚಿತ್ರ ಎಲ್ಲಿದೆ? ಮಡಕೆಗಳು. ಅವಾಗ ನಾವೇನು ಮಾಡಬೇಕು? ಈ 7 ಚಿತ್ರವನ್ನು ಈ 7ಗೆ ನಾವು ಸೇರಿಸಿದ್ರೆ ಎಲ್ಲೂ ನಮಗೆ ತಪ್ಪಾಗಲ್ಲ. ನಾವು ಎಣಿಸ್ತೆ ಅವಾಗ ಎಣಿಸ್ಕೊಂಡು ಕೂತ್ಕೊಂಡ್ರೆ ನಮಗೆ ಸಮಯನೂ ಸಾಕಾಗಲ್ಲ, ಮತ್ತು ಈ ರೀತಿ ಸುಲಭವಾಗಿ ಸೇರಿಸೋಕ್ಕೂ ನಮಗೆ ಆಗೋಲ್ಲ. ಈ ರೀತಿ ನಾವು ಇದನ್ನು ಸೇರಿಸೋದಕ್ಕೆ ಹೊಂದಿಸಿ ಗೆರೆಯನ್ನು ಬರೆಯೋದು. ಎಣಿಸೋದಾಗ ಆಯಿತು, ಗೆರೆಯನ್ನು ಸೇರಿಸ್ದಂಗೂ ಆಯಿತು. ಈಗ ಮುಂದಿನ ಪುಟಕ್ಕೆ ಹೋಗೋಣ. ನೋಡಿ, ಇಲ್ಲಿ ನಾವು 6 ಅನ್ನೋದನ್ನು ನಾವು ಚಿತ್ರದ ಮೂಲಕ ಕಲ್ತ್ಕೊಂಡ್ವಿ. ಈಗ ಪ್ರತಿಯೊಂದು ವಸ್ತುವು 6 ಇರಬೇಕು. ಹೌದಾ? ನೋಡಿ, ಇಲ್ಲಿ ಅಂಗಡಿ ಇದೆ. ಅಂಗಡಿಗೆ ಮಕ್ಕಳು ಹೋಗಿದ್ದಾರೆ. ಅಲ್ಲಿ